ಚಿನಿಮಾಗೂ ಕೂಡ ಇದನ್ನೇ ತಿನ್ನಿಸ್ತೀನಿ. ಅರಿಶಿನ ಪುಡಿ. ಸೊ ಇದನ್ನ ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ಫುಡ್ ಬ್ಲಾಗ್ ಏನೂ ಮಾಡ್ತಾ ಇಲ್ಲ, ನಮ್ಮ ದೀರುಗೋಸ್ಕರ ಒಂದು ರೆಸಿಪಿ ಮಾಡೋಣ ಅಂತ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಅವನಿಗೆ ಪಾಲಕ್ಕು ಕುಂಬಳಕಾಯಿನ ಹಾಕಿಬಿಟ್ಟು ಒಂದು ಕಿಚಡಿ ಮಾಡ್ತೀನಿ. ಇದನ್ನು ಅವನಿಗೆ 7 ಮಂತ್ಸಿಂದನೂ ಕೊಡ್ತಾ ಬಂದಿದ್ದೀನಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಒಂದು 10 ದಿವಸಕ್ಕೊಂದ್ಸಲ 15 ದಿವಸಕ್ಕೆ ಒಂದ್ಸಲ ಮಾಡಿಕೊಡ್ತಾ ಇರ್ತೀನಿ ಈ ಕಿಚಡಿನ. ಸೊ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಬನ್ನಿ ಮಾಡೋಣ. ಸೊ ಇದು ಮಾಡಲಿಕ್ಕೆ ಫಸ್ಟು ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ. ನೀವು ಹೆಸರು ಬೇಳೆ ಆದರೂ ತಗೋಬಹುದು ಅಥವಾ ತೊಗರಿ ಬೇಳೆ ಆದರೂ ತಗೋಬಹುದು. ಬಟ್ ಹೆಸರು ಬೇಳೆ ಒಳ್ಳೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದ್ರ ಬದಲಾಗಿ ಇದು ಮಸೂರ್ ದಾಲ್ ಅಂತ ಹೇಳ್ತಾರಲ್ವ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬಹುದು. ನಮ್ಮ ದೀರುಗೆ ನಾನು ಹೆಸರು ಬೇಳೆ ಸ್ವಲ್ಪ ಜಾಸ್ತಿಯಾಗಿ ಕೊಡ್ತಾ ಇರ್ತೀನಿ. ಅವನಿಗೆ ಗಂಜಿ ಮಾಡೋದು ಆಗಿರಬಹುದು, ಅಂದರೆ ಇದು ಬೇಳೆ ಕುದಿಸ್ಬಿಟ್ಟು ಗಂಜಿ ಮಾಡಿಕೊಡ್ತೀನಿ. ಇಲ್ಲಾಂದರೆ ಈ ಥರ ಕಿಚಡಿ ಮಾಡಿಕೊಡೋದು, ಸೆರ್ಲೆಕ್ ಮಾಡಲಿಕ್ಕೆ ಯೂಸ್ ಮಾಡೋದು, ಆ ಥರ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗಾಗಿ ಇವತ್ತು ಈ ಹೆಸರು ಬೇಳೆ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 3 ಸಲ ತೊಳ್ಕೊಂಬಿಡೋಣ. ಇದು ಅಕ್ಕಿ ಮತ್ತು ಬೇಳೆ ನೆನಿಬೇಕು, ಅದಕ್ಕೆ ನೀರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ನೆನಿಲಿಕ್ಕೆ ಬಿಡೋಣ. ನಾನು ಈ ಥರ ಕುಂಬಳಕಾಯಿ ತಂದಿಟ್ಕೊಂಡಿರ್ತೀನಿ. ಇದನ್ನು ಕಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟಿಟ್ಕೊಳ್ತೀನಿ. ಸೂಪ್ ಮಾಡಬೇಕಾದ್ರೆ ಅಥವಾ ದೀರು ಕಿಚಡಿ ಮಾಡಬೇಕಾದ್ರೆ, ನಮಗೆ ಪಲ್ಯ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತೀನಿ. ಏಕೆಂದರೆ ಒಟ್ಟಿಗೆ ತಂದಿಟ್ಕೊಂಡಿರ್ತೀವಲ್ವ, ಖರ್ಚಾಗೋದಿಲ್ಲ. ಕೆಲವು ಜನ ಕುಂಬಳಕಾಯಿ ತಿಂದರೆ ನೆಗಡಿ ಆಗತ್ತೆ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಮಗು ಬೆಳವಣಿಗೆಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ತುಂಬಾ ಜನರು ನನಗೆ ಕೇಳ್ತಾ ಇರ್ತಾರೆ, ನಮ್ಮ ಮಗು ಕಾನ್ಸ್ಟಿಪೇಷನ್ ಆಗಿ ಮೋಷನ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದೆ ಅಂತ. ಇಂತಹ ಫೈಬರ್ ರಿಚ್ ಇರುವಂತಹ ಆಹಾರ ಕೊಡೋದ್ರಿಂದ ಕಾನ್ಸ್ಟಿಪೇಷನ್ ಹೋಗೋದಲ್ಲದೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ. ಫಸ್ಟು ಇದ್ರ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡೋಣ. ಇದರಲ್ಲಿ ವಿಟಮಿನ್ ಎ, ಸಿ ಹಾಗೆ ಪೊಟ್ಯಾಷಿಯಂ ಕೂಡ ಸಿಗುತ್ತೆ. ಇದನ್ನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಒಂದು 1/4 ಕಪ್ ಆದರೆ ಸಾಕಾಗತ್ತೆ. ನೋಡಿ, ಇದು ಸುಮಾರಾಗಿ ಒಂದು 1/4 ಕಪ್ ಆಗುತ್ತೆ. ಇಷ್ಟು ಕಟ್ ಮಾಡಿದ್ದೀನಿ. ಈಗ ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ನಾವು ನೆನೆಸಿಟ್ಟಿರೋ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡ್ಬಿಡೋಣ. ನೀರು ಸಮೇತ ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರೋಂತಹ ಕುಂಬಳಕಾಯಿನ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ನೋಡಿ ಇದರಲ್ಲಿ ಇಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಏನಾದರೂ ನೀರು ಬೇಕಿದ್ದರೆ ಹಾಕ್ಕೋಬಹುದು. ಸೊ ನಾನು ಕಿಚಡಿ ಮಾಡ್ತಾ ಇದ್ದೀನಲ್ವ, ಸ್ವಲ್ಪ ನೀರಾಗೇ ಇರಲಿ ಅಂತ ಹೇಳಿ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಇದಕ್ಕೆ ಬೇಕು ಅಂದರೆ ನೀವು ಈಗಲೇ ತುಪ್ಪ ಹಾಕೋಬಹುದು, ಬಟ್ ನಾನು ಅನ್ನ ಆದಮೇಲೆ ತುಪ್ಪನ ಹಾಕ್ಕೊಳ್ತೀನಿ. ಸೊ ಈಗ ಒಂದು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಅಂದರೆ ಅನ್ನ ಬೇಳೆ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಸೊ ನಾನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ನೆಕ್ಸ್ಟು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಈಗ ಕಟ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ. ಸೊ ಈಗ ಲಿಡ್ನ ಓಪನ್ ಮಾಡ್ತೀನಿ. ನೋಡಿ, ಈ ಥರ ಅನ್ನ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಈಗ ಇದಕ್ಕೆ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ. ಸೊ ಈಗ ಫಸ್ಟೇ ನಾವು ಕುದಿಬೇಕಾದ್ರೇ ಸೊಪ್ಪು ಹಾಕ್ಬಿಟ್ರೆ ತೀರಾ ಮೆತ್ತಗೆ ಆಗೋಗ್ಬಿಡತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಈ ಥರ ಲಾಸ್ಟಿಗೆ ಹಾಕ್ಬಿಟ್ಟು ಒಂದು 3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ವೇಳೆ ನೀರೇನಾದರೂ ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬಹುದು.
ಇದನ್ನ ಒಂದು 3 ನಿಮಿಷ ಕುದಿಸ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ, ಯಾಕೆಂದ್ರೆ ನಮ್ಮ ಚಿನ್ನಿ ಮಗು ಕೂಡ ಇದನ್ನೇ ತಿನ್ನಿಸ್ತೀನಿ. ಲಾಸ್ಟಿಗೆ ಅವಳಿಗೆ ತಿನ್ನಿಸ್ಬೇಕಾದ್ರೆ ಕಾಳು ಮೆಣಸಿನ ಪುಡಿನ ಹಾಕ್ತೀನಿ. ಸೊ ನಿಮ್ಮ ಮಗುಗೆ ನೀವೇನೋ ಸ್ವಲ್ಪ ಮಾಡೋದಿತ್ತು ಅಂದರೆ ನೀವು ಅದರಲ್ಲೇ ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಡಿ ಅಷ್ಟೇ. ಫ್ರೆಂಡ್ಸ್, ಇನ್ನೇನು ನೋಡಿ ಇದಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ನೀರು ಎಷ್ಟು ತಿಂತಾನೋ ಅಷ್ಟು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾನು ಮಿಕ್ಸಿಗೆ ಏನೂ ಹಾಕೋದಿಲ್ಲ. ಮಿಕ್ಸಿಗೆ ಹಾಕಿದ್ರೆ ಹೆಂಗಾಗ್ಬಿಡೋದು ಗೊತ್ತಾ, ಅದು ಎಲ್ಲಿ ಅನ್ನನೇ ಇರೋದಿಲ್ಲ, ತೀರಾ ಗಂಜಿ ಥರ ಆಗಿಬಿಟ್ಟಿರುತ್ತೆ, ಮಕ್ಕಳಿಗೂ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಈ ಥರ ಲೋಟದಿಂದ ಜಸ್ಟ್ ಲೈಟಾಗಿ ಕಿವುಚ್ಕೊಂಡ್ರೆ ಆಯಿತು. ಯಾಕೆಂದರೆ ಅವರು ಅಗಿಯೋದನ್ನು ಕಲಿಬೇಕಲ್ವಾ, ತೀರಾ ನುಣ್ಣಗೂ ಮಾಡಿ ಕೊಡಬಾರ್ದು. ಡಾಕ್ಟರ್ ಕೂಡ ಅದೇ ಹೇಳ್ತಾರೆ. ಸ್ವಲ್ಪ ಅಲ್ಲಲ್ಲಿ ಅನ್ನದ ಕಾಳು ಮತ್ತು ಬೇಳೆ ಸ್ವಲ್ಪ ಸಿಗಬೇಕು, ಅಗಿಬೇಕಲ್ವಾ, ಅದಕ್ಕಾಗಿ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು, ಒಂದು ಸ್ವಲ್ಪ ತುಪ್ಪ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ದೀರು ಮಧ್ಯಾಹ್ನ ಲಂಚ್ ರೆಡಿ. ದೀರು ಇಷ್ಟು ಈಸಿಯಾಗಂತೂ ತಿನ್ನೋದಿಲ್ಲ, ಏನೇನೋ ಸರ್ಕಸ್ ಮಾಡಿ ತಿನ್ನಿಸ್ತಾ ಇರ್ತೀನಿ. ಇವತ್ತು ಆರಾಮ್ಸೆ ಕುತ್ಕೊಂಡು ತಿಂತಾ ಇದ್ದಾನೆ, ಯಾಕೆಂದರೆ ಅವನಿಗೆ ತುಂಬ ಇಷ್ಟ ಇದು. ಈ ರೀತಿ ಟೇಸ್ಟಿಯಾಗಿದ್ದರೆ ಎಂಜಾಯ್ ಮಾಡ್ತಾ ತಿಂತಾನೆ, ಇಲ್ಲಾಂದರೆ ಸ್ವಲ್ಪ ಕಾಡಿಸಿ ತಿಂತಾನೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ದೀರುನ ಇವತ್ತಿನ ಮಧ್ಯಾಹ್ನದ ಊಟ ಇದು. ಮಗು ಸ್ವಲ್ಪ ಮೊಸರು ಇಷ್ಟಪಡೋದಾಯಿತು ಅಂದರೆ ಇದರಲ್ಲಿ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಕೂಡ ತಿನ್ನಿಸ್ಬಹುದು. ಇವತ್ತಿನ ಈ ಬೇಬಿ ಫುಡ್ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.